ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಸೊ ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಪಾತ್ ಪೂಜೆ ಇರುತ್ತೆ. ಸೊ ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ಗೆ ಪಾತ್ ಪೂಜೆ ಮಾಡಬೇಕಿತ್ತು. ಈ ಪೂಜೆಯನ್ನು ಪಾರ್ವತಿ ಮತ್ತು ಶಿವಗೆ ಹೋಲಿಸ್ಬಿಟ್ಟು ಈ ಪೂಜೆ ಮಾಡಲಾಗುತ್ತದೆ. ಈ ಪೂಜೆ ಪತಿಯ ಆರೋಗ್ಯ, ಯಶಸ್ಸು ಎಲ್ಲ ಬರಲಿ ಅಂದ್ಬಿಟ್ಟು, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಎಲ್ಲ ಕೂಡ ನನ್ನ ಹಸ್ಬೆಂಡ್ಗೆ ಸಿಗಲಿ ಅಂದ್ಬಿಟ್ಟು ಈ ಪೂಜೆ ಮಾಡಲಾಗುತ್ತದೆ. ಈ ಪೂಜೆಯನ್ನು ಪಾರ್ವತಿ ಮತ್ತು ಶಿವ ರೂಪದಲ್ಲಿ ಇರಲಿ ಅಂದ್ಬಿಟ್ಟು ಈ ಪೂಜೆ ಮಾಡಲಾಗುತ್ತದೆ. ಸೊ ಇಬ್ಬರು ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಸೊ ಎಲ್ಲರೂ ದೇವಸ್ಥಾನ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ರೆಡಿ ಆಗೋಣ ಅಂದ್ಬಿಟ್ಟು ಇಲ್ಲೇ ನಮ್ಮ ಹತ್ರ ಇರುವ ಭೀಮನ ಕೊಡಿ, ಇದು ಭೀಮನ್ ಅಮಾವಾಸ್ಯೆಗೆ ಫೇಮಸ್ ಆಗಿರೋ ದೇವಸ್ಥಾನ. ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು. ಸೊ ಇವತ್ತು ಭೀಮನ್ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲರೂ ಭೀಮನ್ ಕೊಲ್ಲಿಗೆ ಹೋಗ್ತಾವಿ. ಸೊ ನಮ್ಮ ಜೊತೆ ಇವತ್ತು ನನ್ನ ಹಸ್ಬೆಂಡು, ನನ್ನ ಮಗ ಮಾಧು, ದೀಕ್ಷಾ, ಇಲ್ಲಿ ಅಣ್ಣ ಬಂದ ಇಲ್ಲೇ ಅವನೇ. ಅದಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ನಾವು ಭೀಮನ ಕೊಲ್ಲಿಗೆ ಹೋಗ್ತಿರೋ ರೋಡಿಂದನೇ ಅಲ್ಲಿ ಕಬಿನಿ ಡ್ಯಾಮ್ ದೂರದಿಂದನೇ ಕಾಣಿಸ್ತಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೊಂಡು ಎಲ್ಲ ಮಾತಾಡ್ತಿದ್ದೋ. ಸೊ ಅದ್ರದ್ದು ಒಂದು ವೀಡಿಯೋ ಇರಲಿ ಅಂದ್ಬಿಟ್ಟು ನಾನೇ ಕ್ಯಾಪ್ಚರ್ ಮಾಡಿದೆ. ಸೊ ನೋಡಿಕೊಂಡು ಅಲ್ಲಿ ಸುತ್ತಮುತ್ತ ವಾತಾವರಣ ಎಲ್ಲ ನೋಡಿಕೊಂಡು ಎಷ್ಟು ಚೆನ್ನಾಗೈತೆ ಅಂದ್ಕೊಂಡು ಸೊ ಅಲ್ಲಿಂದ ಇನ್ನೇನು ಭೀಮನ ಕೊಲ್ಲಿಗೆ ಹೋಗಬೇಕು. ಆ ರೋಡಲ್ಲಿ ಸ್ವಲ್ಪ ಇನ್ನೂ ಹತ್ರದಿಂದ ಡ್ಯಾಮ್ ಕಾಣಿಸ್ತಿತ್ತು. ಅವನ್ನೆಲ್ಲ ನೋಡಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಕೊಂಡು, ನೋಡೋಕ್ಕೆ ತುಂಬ ಸುಂದರವಾಗಿದೆ. ಅವನ್ನೆಲ್ಲ ನೋಡಿಕೊಂಡು ಹೋಗ್ತಿದ್ದೋ. ಅಲ್ಲಿಂದ ಭೀಮನ ಕೊಲ್ಲಿ ಇನ್ನೇನೋ ಹತ್ತಿರ ಇತ್ತು. ಸೊ ಭೀಮನ ಕೊಲ್ಲಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಫುಲ್ ಜನ ಜಾಸ್ತಿ. ಎಷ್ಟು ಜನ ಜಾಸ್ತಿ ಅಂದರೆ ನೋಡೋಕ್ಕಾಗ್ತಿರ್ಲಿಲ್ಲ. ಸೊ ಎಂಟ್ರೆನ್ಸ್ ಇದು ಭೀಮನ ಕೊಲ್ಲಿ. ಸೊ ದೇವಸ್ಥಾನದ ಹತ್ರ ಇನ್ನೇನೊಂದು 5 ಕಿಲೋಮೀಟ್ರು ಇತ್ತು. ಅಲ್ಲಿಂದ ಸೊ ಹೋಗ್ತಿದ್ದೋ. ದೇವಸ್ಥಾನ ಹತ್ರ ಹೋಗ್ತಾ ಅಂತೂ ಫುಲ್ ಜನ ಜಾಸ್ತಿ. ಈ ಜನ ನೋಡ್ಬಿಟ್ಟಂತೂ ನನಗಂತೂ ಸುಸ್ತೇ ಆಗ್ಬಿಡ್ತು, ಅಷ್ಟು ಜನ ಇದ್ದರು. ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಈ ದೇವಸ್ಥಾನ ಭೀಮನ ಅಮಾವಾಸ್ಯೆಗೆ ಫೇಮಸ್ ದೇವಸ್ಥಾನ. ನಾನು ಒಂದ್ಸಲಿನೂ ಈ ದೇವಸ್ಥಾನಕ್ಕೆ ಅಮಾವಾಸ್ಯೆ ದಿನ ಬಂದಿರಲಿಲ್ಲ. ಸೊ ಇವತ್ತಂತೂ ಫುಲ್ ಜನ ಜಾಸ್ತಿ ಆಗ್ಬಿಟ್ಟಿದ್ರು. ಈ ಸಖತ್ ಜನ, ಎಷ್ಟು ಜನ ಇದ್ದರು ಅಂದರೆ ಟ್ರಾಫಿಕ್ ಜಾಮ್ ಫುಲ್ ಆಗಿಬಿಟ್ಟಿತ್ತು. ಸೊ ಟ್ರಾಫಿಕ್ ಜಾಮ್ ಇರೋದ್ರಿಂದ ಎಲ್ಲೂ ನಮಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಅದರಿಂದ ನಾವು ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಇತ್ತು. ಸೊ ಅಲ್ಲಿಂದ ನಡ್ಕೊಂಡು ಹೋದೋ. ಈ ಟ್ರಾಫಿಕ್ ಆಗಿಬಿಟ್ಟು 3-4 ಗಂಟೆ ಕ್ಲಿಯರೇ ಆಗಿಲ್ಲ. ಸೊ ಅಲ್ಲಿಂದ ನಡ್ಕೊಂಡು ಹೋದೋ ನಾವು. ಅಲ್ಲಿಂದ ನಡ್ಕೋಗಿ ಒಂದು 2 ಕಿಲೋಮೀಟ್ರ್ ಅಷ್ಟು ನಡೆದಿದ್ದೀವಿ. ಸೊ ಅಲ್ಲಿಂದ ನಡ್ಕೋಗಿ ಇಲ್ಲಿ ದೇವಸ್ಥಾನ ಇನ್ನೇನು 1 ಕಿಲೋಮೀಟ್ರ್ ಇತ್ತು. ಸೊ ಸುತ್ತಮುತ್ತ ಎಲ್ಲನೂ ನೋಡಿಕೊಂಡು ಇನ್ನು 2 ಕಿಲೋಮೀಟ್ರು ಅಲ್ವಾ ಅಂದ್ಕೊಂಡು ಎಲ್ಲ ನಡ್ಕೊಂಡು ಬರ್ತಿದ್ರು. ನಾವು ಎಲ್ಲರೂ ನಡ್ಕೊಂಡು ಹೋಗಿ ಪಾಪು ಇರೋದ್ರಿಂದ ಸೊ ಒಬ್ಬರಿಂದ ಒಬ್ರಿಗೆ ಚೇಂಜ್ ಮಾಡಿಕೊಂಡು ನಡ್ಕೊಂಡು ಇನ್ನೇನು ದೇವಸ್ಥಾನ ಹತ್ರ ಒಂದು ಕಿಲೋಮೀಟ್ರ್ ಇರೋ ಹಂಗೆ ನಡ್ಕೊಂಡು ಸುತ್ತಮುತ್ತ ಎಲ್ಲನೂ ನೋಡಿಕೊಂಡು ಎಲ್ಲ ಮಾತಾಡ್ಕೊಂಡು ಹೋಗ್ತಿದ್ದೋ. ಅಲ್ಲಿ ಒಂದು ಕೋತಿ ಸಿಕ್ತು. ಅದನ್ನೆಲ್ಲ ನೋಡಿಕೊಂಡು ಸೊ ಎಲ್ಲ ತಮಾಷೆ ಮಾಡಿಕೊಂಡು ಹೋಗ್ತಿದ್ದೋ. ಸೊ ದೇವಸ್ಥಾನ ಇನ್ನು ಯಾವಾಗ ಸಿಗುತ್ತಪ್ಪ ಅಂತ ಯೋಚನೆ ಮಾಡಿಕೊಂಡು ಹೋಗ್ತಿದ್ದೋ. ಸೊ ನನ್ನ ಮಗ ಇನ್ನೂ ಚಿಕ್ಕವನಾಗಿರೋದ್ರಿಂದ ನಮ್ಮ ನವಿಯವ್ರು ಬಿಟ್ಟು ಬರೋದೇ ಇಲ್ಲ. ಅವ್ನಿಗೆ ಅಪ್ಪನ ಕಂಡ್ರೆ ಜಾಸ್ತಿ ಪ್ರೀತಿ. ಅವನ ಅಪ್ಪನ ಜೊತೆ 2 ಕಿಲೋಮೀಟ್ರು ನನ್ನ ಮಗನ ಎತ್ಕೊಂಡು ಅಲ್ಲಿಂದ ದೇವಸ್ಥಾನ ಸಿಕ್ತು ಅಂದ್ಬಿಟ್ಟು ದೇವಸ್ಥಾನದಲ್ಲಂತೂ ಫುಲ್ ಜನ, ಕಾಲಿಡೋಕ್ಕೂ ಜಾಗ ಇರಲಿಲ್ಲ. ಸೊ ನಾವು ಹೊರಗಡೆನೇ ಪೂಜೆ ಮಾಡಿಸ್ಕೊಂಡು, ಪಾಪು ಇರೋದ್ರಿಂದ ಒಳಗಡೆ ಹೋಗೋಕ್ಕಾಗಲ್ಲ, ದರ್ಶನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಚೆಯಿಂದನೇ ಕಾಣಿಸ್ತಿತ್ತು. ಸೊ ಅಲ್ಲೇ ಪೂಜೆ ಮಾಡಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ಸೊ ಇಕ್ಕಳೆಲ್ಲ ಇರೋದ್ರಿಂದ ಹಿಂಸೆ ಒಳಗಡೆ ಹೋಗಕ್ಕೆ ಅಂದ್ಬಿಟ್ಟು ಈಚೆನೇ ದೇವ್ರನ್ನೆಲ್ಲ ನೋಡಿಕೊಂಡು ಸೊ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಫುಲ್ ರಶ್ ಇತ್ತು. ಸೊ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ದೇವ್ರನ್ನೆಲ್ಲ ದರ್ಶನ ಮಾಡಿಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಸೊ ಅಲ್ಲಿ ಕೂತ್ಕೊಳ್ಳೋ ಟೈಮಲ್ಲಿ ಅಲ್ಲಿ ದೇವ್ರ ಮೆರವಣಿಗೆ ಮಹದೇಶ್ವರ ದೇವಸ್ಥಾನ ಆಗಿರೋದ್ರಿಂದ ಮಹದೇಶ್ವರಂದು ದೇವ್ರ ಮೆರವಣಿಗೆ ಮಾಡ್ತಿದ್ರು. ಸೊ ಅದನ್ನೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿಕೊಂಡು ಸೊ 2 ಕಿಲೋಮೀಟ್ರ್ ನಡೆದಿರೋದ್ರಿಂದ ಕಾಲು ಪೇಯ್ನ್ ಇತ್ತು. ಸೊ ಸ್ವಲ್ಪ ಸುಧಾರಿಸ್ಕೊಂಡು ಅಲ್ಲಿಂದ ನಾವು ಪುನಃ 2 ಕಿಲೋಮೀಟ್ರ್ ನಡಿಬೇಕಿತ್ತು. ಕಾರ್ ಅಲ್ಲೇ ಪಾರ್ಕ್ ಮಾಡಿರೋದ್ರಿಂದ ಸೊ ನಡಿಬೇಕಲ್ಲ ಅಂದ್ಬಿಟ್ಟು ಅಲ್ಲೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಅಲ್ಲೇ ಪ್ರಸಾದ ಕೊಡ್ತಿದ್ರು. ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಅಲ್ಲಿ ಜಾತ್ರೆ ಇರೋದ್ರಿಂದ ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ನೋಡಿಕೊಂಡು ಸೊ ಆ ಟೈಮಲ್ಲಿ ಮಳೆ ಜಾಸ್ತಿ ಆಗಿಬಿಡ್ತು. ಸೊ ಮಳೆಯಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು. ಸೊ ಮಳೆ ನಿಂತಾದ್ಮೇಲೆ ಮೇಲ್ಗಡೆ ಫುಲ್ಲು ವ್ಯೂ ನೋಡೋಣ
ಎಲ್ಲ ಮೇಲ್ಗಡೆ ಹತ್ತೋದು. ಸೊ ದೇವಸ್ಥಾನದಿಂದ ದೂರದಿಂದ ಈ ಥರ ವ್ಯೂ ಕಾಣುತ್ತೆ. ಸ್ವಲ್ಪ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ನೋಡೋಕ್ಕೆ ಚೆನ್ನಾಗಿತ್ತು. ಸೊ ಅಲ್ಲಿಂದ ಪುನಃ ನಡ್ಕೋಬೇಕು ಅಂದ್ಬಿಟ್ಟು ದೇವಸ್ಥಾನದಿಂದ ನಡ್ಕೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ನಡ್ಕೋಗೋಷ್ಟರಲ್ಲಿ ಎಲ್ರದ್ದು ಕಾಲು ಬಿದ್ದೋಗಿತ್ತು. ಸೊ ಕಾರ್ ಸಿಕ್ತು. ಸೊ ಕಾರ್ ಹತ್ಕೊಂಡು ಊರ ಕಡೆ ಹೋದ್ವು.